ಕೆಪಿಸಿಸಿ ಅಧ್ಯಕ್ಷರು ಬದಲಾಗದಿದ್ರೆ ಕಾರ್ಯಾಧ್ಯಕ್ಷರ ಬದಲಾವಣೆಯೂ ಬೇಡ. ಕೆಪಿಸಿಸಿ ಅಧ್ಯಕ್ಷರಿಗೂ 2 ಪ್ರಬಲ ಖಾತೆ, ಅವರ ಕಾರ್ಯಭಾರ ಆಗಿಲ್ಲ. ನಾವು ಕಾರ್ಯಾಧ್ಯಕ್ಷರಾಗಿ ಮುಂದುವರಿತೇವೆ ಅಂತ ಸಿಎಂ ಆಪ್ತ ಸಚಿವರು ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಹೇಳಿದ್ದಾರಂತೆ. ಚುನಾವಣೆ ದೃಷ್ಟಿಯಿಂದ 3 ಡಿಸಿಎಂ ಹುದ್ದೆ ಕೊಡಲೇಬೇಕು ಅಂತ ದಲಿತ ಸಚಿವರು ಪಟ್ಟನ್ನ ಹಿಡಿದಿದ್ದಾರಂತೆ. ಈ ಬಗ್ಗೆ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಹೆಚ್ಚುವರಿ ಡಿಸಿಎಂ ನೇಮಕ ಮಾಡಿದ್ರೆ ಏನಾಗಲ್ಲ, ಯಾರ ಖಾತೆಯನ್ನು ಕಿತ್ಕೊಳ್ಳಲ್ಲ. ಡಿಕೆಶಿ ಅವರ ಮಂತ್ರಿಗಿರಿ ಯಾರಾದ್ರೂ ಕಿತ್ಕೊಳ್ತಾರಾ? 3 ಡಿಸಿಎಂ ನೇಮಕಕ್ಕೆ ಶಾಸಕರ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಪೋರ್ಟ್ಫೋಲಿಯೋ ಇವ್ರು ಕಿತ್ಕೊಳ್ತಾರ ಅಂತ ಯಾರ ಅಧಿಕಾರ ಯಾರು ಕಿತ್ಕೊಳಕ್ ಆಗೋದಿಲ್ಲ. ಏನು ಡಿಸಿಎಂ ಅಂದಾಕ್ಷರಕ್ಕೆ ಏನು ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಪದವಿ ಅದು. ಆದರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ ಡಿಸಿಎಂ ಅಂತಂದ್ರೆ ನಮ್ಮ ಸಮುದಾಯದವರಿಗೆ, ನಮಗೆ ಬೇಕಿರೋರಿಗೆ, ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಸಚಿವರು ಬೆಂಬಲ ಇದ್ದಾರೆ ಸರ್. ಈಗ ಬೆಂಬಲ ನೋಡಿ, ಈಗ ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದಿಲ್ಲ. ಹೆಚ್ಚುವರಿ ಡಿಸಿಎಂ ನೇಮಕದ ವಿಚಾರದ ಬಗ್ಗೆ ಚರ್ಚೆ ಯಾರೂ ಮಾಡ್ತಿಲ್ಲ. ಎಲ್ಲಾ ವಿಚಾರಗಳು ಪಕ್ಷದ 4 ಗೋಡೆಯೊಳಗೆ ಚರ್ಚಿಸಬೇಕು ಅಂತ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಡಿಸಿಎಂ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಎಲ್ಲ ಚರ್ಚೆಗಳನ್ನು ಮಾಡಬಾರದು ಅಂತ ಹೇಳಿ ನೋಡಿ, ಚರ್ಚೆ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಏನೇ ಇದ್ರೂ ಕೂಡ ನಾವು ಮೊದಲಾದ್ರೆ ಹೇಳುವಂಥದ್ದು, ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ. 3 ಡಿಸಿಎಂ ವಿಚಾರ ಸಂಬಂಧ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಅದು ಅವರ ಅಭಿಪ್ರಾಯ. ಏನೇ ಇದ್ರೂ ಎಐಸಿಸಿ ಅಧ್ಯಕ್ಷರು ನೋಡಿಕೊಳ್ತಾರೆ. ಯಾವುದೇ ನಿರ್ಧಾರ ಮಾಡಬೇಕಾದ್ರೂ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಮಸ್ಯೆ ಬಗೆಹರಿಕಲ್ಲ ಮೀಟಿಂಗ್ ಕರೆದಿರೋದು. ಲೋಕಸಭಾ ಚುನಾವಣೆನ 28ನ ಯಾವ ರೀತಿ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ಲಿಕ್ಕೆ ಕರೆದಿರೋದು. ನಿಮಗೆ ರಾಂಗ್ ಮಾಹಿತಿ ಇದೆ ನೋಡ್ರಿ. ಅದು ಅವರು ಹೇಳಿದ್ದಾರೆ, ಅದ ಪಾರ್ಟಿ ಎಐಸಿಸಿ ಕೆಪಿಸಿಸಿ ಅದನ್ನ ಗಮನಿಸ್ಕೊತದೆ. ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಒಟ್ಟಿಗೆ ಇದೀವಿ. ಇಡೀ ಅದನ್ನ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಪಕ್ಷನ ನಡೆಸೋದ್ರಲ್ಲಿ ಸಮರ್ಥವಾಗಿದೆ. ಅವರು ಅದನ್ನ ನೋಡ್ತಾರೆ, ಅದರ ಕಡೆ ಗಮನ ಹರಿಸ್ತಾರೆ. ಸರ್, ಯಾವುದೇ ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಸುಭದ್ರವಾಗಿದೆ, ತೀರ್ಮಾನ ಮಾಡಿ. ಇನ್ನು ಹೆಚ್ಚುವರಿ ಡಿಸಿಎಂ ನೇಮಕ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಹೆಚ್ಚುವರಿ ಡಿಸಿಎಂ ನೇಮಕ ಕುರಿತು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಕೇಳಿ ಅಂತ ಡಿಕೆಶಿ ಹೇಳಿದ್ದಾರೆ. ಕೆಲ ಸಚಿವರು ಸುರ್ಜೇವಾಲಾರನ್ನ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬರು ಕೇಳಿ ನೋಡಿ ಸರ್. ಕೆಲ ಸಚಿವರು ಸುರ್ಜೇವಾಲಾರನ್ನ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬರು ಕೇಳಿ ನೋಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.